ಐಪಿಎಲ್ ಸೀಸನ್ 19ರ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೊದಲ ಕ್ವಾಲಿಫೈಯರ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತು ದ್ವಿತೀಯ ಕ್ವಾಲಿಫೈಯರ್ನಲ್ಲಿ ಜೋರಾಗಿ ಕ್ಯಾಮ್ಬ್ಯಾಕ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡ ಈಗ ಟ್ರೋಫಿಗಾಗಿ ಮುಖಾಮುಖಿಯಾಗುತ್ತಿವೆ. ವಿಶೇಷ ಅಂದ್ರೆ ಈ ಬಾರಿಯ ಫೈನಲ್ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವುದು ಮತ್ತಷ್ಟು ಕುತೂಹಲ ಹುಟ್ಟಿಸಿದೆ. ಯಾಕಂದ್ರೆ ಇದೇ ಮೈದಾನದಲ್ಲಿ ಈ ಸೀಸನ್ನಲ್ಲಿ ಆರ್ಸಿಬಿ ಸಂಪೂರ್ಣ ಆಲ್ಔಟ್ ಆಗಿತ್ತು, ಅದೂ ಕೂಡ ಗುಜರಾತ್ ಟೈಟನ್ಸ್ ವಿರುದ್ಧವೇ. ಈ ಸೀಸನ್ನಲ್ಲಿ ಆರ್ಸಿಬಿ ಆಡಿರುವ 15 ಪಂದ್ಯಗಳಲ್ಲಿ ಒಂದೇ ಒಂದು ಬಾರಿ ಮಾತ್ರ ಸಂಪೂರ್ಣ ಆಲ್ಔಟ್ ಆಗಿದೆ. ಉಳಿದ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ಕ್ಯಾಮರಾನ್ ಗ್ರೀನ್ ಮುಂತಾದ ಬ್ಯಾಟರ್ಗಳು ತಂಡವನ್ನು ಕಾಪಾಡಿದ್ದರು. ಆದರೆ ಅಹಮದಾಬಾದ್ನಲ್ಲಿ ನಡೆದ 42ನೇ ಪಂದ್ಯದಲ್ಲಿ ಮಾತ್ರ ಗುಜರಾತ್ ಟೈಟನ್ಸ್ ಬೌಲರ್ಗಳು ಆರ್ಸಿಬಿ ಬ್ಯಾಟಿಂಗ್ ಲೈನಪ್ನನ್ನೇ ನಡಗಿಸಿದ್ದರು. ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ಕೇವಲ 155 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಆಗ ಮೊಹಮ್ಮದ್ ಸಿರಾಜ್, ಖಗಿಸೋ ರಬಾಡ, ರಶೀದ್ ಖಾನ್, ಜೇಸನ್ ಹೋಲ್ಡರ್ ಮತ್ತು ಅರ್ಷದ್ ಖಾನ್ ಸೇರಿಕೊಂಡು ಆರ್ಸಿಬಿಯನ್ನು ಸಂಪೂರ್ಣ ಕಟ್ಟಿಹಾಕಿದ್ದರು. ಈಗ ಮತ್ತೆ ಅದೇ ಮೈದಾನ, ಅದೇ ಎದುರಾಳಿ, ಮತ್ತೆ ಫೈನಲ್. ಹೀಗಾಗಿ ಆ ಪಂದ್ಯ ಎಲ್ರಿಗೂ ನೆನಪಾಗುತ್ತದೆ. ವಿಶೇಷವಾಗಿ ಆರ್ಸಿಬಿ ಅಭಿಮಾನಿಗಳಲ್ಲಿ ಸ್ವಲ್ಪ ಟೆನ್ಷನ್ ಕೂಡ ಇದೆ. ಆದರೆ ಇದೇ ಸಮಯದಲ್ಲಿ ಈ ಬಾರಿ ಕಥೆ ಬೇರೆ ಅನ್ನೋ ವಿಶ್ವಾಸ ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಈ ಸೀಸನ್ನಲ್ಲಿ ಆರ್ಸಿಬಿ ತಂಡದ ಆಟ ಸಂಪೂರ್ಣ ಬದಲಾಗಿದೆ. ಆರಂಭದಲ್ಲಿ ಅಸ್ಥಿರವಾಗಿದ್ದ ತಂಡ ನಂತರ ಒಂದೇ ಹಾದಿಯಲ್ಲಿ ಓಡಿದ ರೈಲಿನಂತಾಯಿತು. ಬ್ಯಾಟಿಂಗ್ ಮಾತ್ರವಲ್ಲ, ಬೌಲಿಂಗ್ ಮತ್ತು ಫೀಲ್ಡಿಂಗ್ನಲ್ಲೂ ತಂಡ ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಕಂಡಿದೆ. ಫೈನಲ್ನಲ್ಲಿ ಗುಜರಾತ್ ಟೈಟನ್ಸ್ ಮತ್ತೆ ತಮ್ಮ ಬಲಿಷ್ಠ ಬೌಲಿಂಗ್ ದಾಳಿಯನ್ನೇ ನಂಬಿಕೊಂಡು ಕಣಕ್ಕಿಳಿಯುವುದು ಖಚಿತ. ವಿಶೇಷವಾಗಿ ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ ವೇಗದ ಬೌಲರ್ಗಳಿಗೆ ಸ್ವಲ್ಪ ಸಹಾಯ ಮಾಡುತ್ತದೆ. ಹೊಸ ಚೆಂಡಿನಲ್ಲಿ ಸ್ವಿಂಗ್ ಸಿಕ್ಕ್ರೆ ಮೊಹಮ್ಮದ್ ಸಿರಾಜ್ ಮತ್ತು ರಬಾಡ ಇಬ್ಬರೂ ಮಾರಕವಾಗಬಹುದು. ಮಧ್ಯ ಓವರ್ಗಳಲ್ಲಿ ರಶೀದ್ ಖಾನ್ ಯಾವ ಕ್ಷಣದಲ್ಲಾದರೂ ಪಂದ್ಯ ತಿರುಗಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಹೋಲ್ಡರ್ನ ಎತ್ತರದ ಲಾಭ, ನಿಧಾನ ಚೆಂಡುಗಳು ಮತ್ತು ಲೈನ್ ಲೆಂಗ್ತ್ ಕೂಡ ದೊಡ್ಡ ಪಾತ್ರ ವಹಿಸಬಹುದು. ಅರ್ಷದ್ ಖಾನ್ ಆಡದಿದ್ದರೆ ಪ್ರಸಿದ್ಧ್ ಕೃಷ್ಣ ಬರುವ ಸಾಧ್ಯತೆ ಇದೆ. ಅವರೂ ಕೂಡ ಬೌನ್ಸ್ನಿಂದ ಬ್ಯಾಟರ್ಗಳನ್ನ ಕಾಡಬಲ್ಲರು. ಆದ್ರೆ ಆರ್ಸಿಬಿ ಕೂಡ ಈ ಬಾರಿ ಹಳೆಯ ತಂಡ ಅಲ್ಲ. ಈ ಸೀಸನ್ನಲ್ಲಿ ದೊಡ್ಡ ತಂಡಗಳ ವಿರುದ್ಧ ಒತ್ತಡದ ಪಂದ್ಯಗಳನ್ನೇ ಗೆದ್ದು ಬಂದಿರುವುದು ಆತ್ಮವಿಶ್ವಾಸ ಹೆಚ್ಚಿಸಿದೆ. ವಿರಾಟ್ ಕೊಹ್ಲಿ ಮತ್ತೆ ತನ್ನ ಹಳೆಯ ಕ್ಲಾಸ್ ತೋರಿಸುತ್ತಿದ್ದಾರೆ. ದೊಡ್ಡ ಪಂದ್ಯಗಳಲ್ಲಿ ಹೇಗೆ ಆಡಬೇಕು ಅನ್ನೋದನ್ನ ಅವರಿಗೆ ಚೆನ್ನಾಗಿ ಗೊತ್ತು. ರಜತ್ ಪಾಟಿದಾರ್ ಮಧ್ಯಮ ಕ್ರಮಾಂಕದಲ್ಲಿ ವೇಗವಾಗಿ ರನ್ ಮಾಡುತ್ತಿದ್ದಾರೆ. ಗ್ರೀನ್ ಆಲ್ರೌಂಡ್ ಆಟ ತಂಡಕ್ಕೆ ಸಮತೋಲನ ಕೊಟ್ಟಿದೆ. ಜೊತೆಗೆ ಆರ್ಸಿಬಿ ಬೌಲಿಂಗ್ ಯೂನಿಟ್ ಕೂಡ ಈ ಬಾರಿ ಸಾಕಷ್ಟು ಪರಿಣಾಮಕಾರಿಯಾಗಿದೆ. ಇನ್ನೊಂದು ಕಡೆ ಗುಜರಾತ್ ಟೈಟಾನ್ಸ್ ತಂಡವನ್ನ ಕಡಿಮೆ ಅಂದಾಜು ಮಾಡಲು ಆಗೋದಿಲ್ಲ. ಲೀಗ್ ಹಂತದಿಂದಲೇ ಸ್ಥಿರ ಪ್ರದರ್ಶನ ನೀಡಿರುವ ತಂಡ ಅದು. ಅವರ ದೊಡ್ಡ ಶಕ್ತಿ ಅಂದ್ರೆ ಒತ್ತಡದಲ್ಲೂ ತಾಳ್ಮೆ ಕಳೆದುಕೊಳ್ಳದ ಗುಣ. ಬ್ಯಾಟಿಂಗ್ನಲ್ಲಿ ಶುಭಮನ್ ಗಿಲ್, ಸಾಯಿ ಸುದರ್ಶನ್, ಡೇವಿಡ್ ಮಿಲ್ಲರ್ ತರದ ಆಟಗಾರರು ಒಂದೇ ಕ್ಷಣದಲ್ಲಿ ಪಂದ್ಯ ಬದಲಾಯಿಸಬಲ್ಲರು. ವಿಶೇಷವಾಗಿ ತಮ್ಮ ತವರು ಮೈದಾನದಲ್ಲಿ ಗುಜರಾತ್ ಹೆಚ್ಚು ಅಪಾಯಕಾರಿ ತಂಡವಾಗುತ್ತದೆ. ಪಿಚ್ನ ಸ್ವಭಾವ, ಬೌಂಡ್ರಿಗಳ ಅಳತೆ, ಡ್ಯೂ ಪರಿಣಾಮ ಎಲ್ಲದರ ಅರಿವು ಅವರಿಗೆ ಚೆನ್ನಾಗಿದೆ. ಈ ಫೈನಲ್ ಕೇವಲ ಬ್ಯಾಟಿಂಗ್ ವಿರುದ್ಧ ಬೌಲಿಂಗ್ ಅನ್ನೋ ಮಟ್ಟದಲ್ಲೇ ಇಲ್ಲ, ಇದು ಮಾನಸಿಕ ಹೋರಾಟ ಕೂಡ ಹೌದು. ಆರ್ಸಿಬಿ ಈ ಬಾರಿ ಮತ್ತೊಮ್ಮೆ ಚಾಂಪಿಯನ್ ಆಗುವ ಜುಗುರಿಯೊಂದಿಗೆ ಕಣಕ್ಕಿಳಿದಿದೆ ಮತ್ತು ಕಳೆದ ಟೈಟಲ್ ಗೆಲುವಿನ ನಂತರ ಮತ್ತೆ ಟ್ರೋಫಿ ಎತ್ತುವ ವಿಶ್ವಾಸದಲ್ಲಿದೆ. ಈ ಬಾರಿ ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ದು ದಾಖಲೆ ಬರೆಯುವ ದೊಡ್ಡ ಅವಕಾಶ ಸಿಕ್ಕಿದೆ. ಈಗಾಗಲೇ ಹಲವಾರು ಕ್ರಿಕೆಟ್ ಪಂಡಿತರು ಕೂಡ ಈ ಬಾರಿ ಕೂಡ ಆರ್ಸಿಬಿಯ ವರ್ಷ ಅಂತ ಭವಿಷ್ಯ ನುಡಿದಿದ್ದಾರೆ. ಕಾರಣ ತಂಡದ ಬ್ಯಾಲೆನ್ಸ್, ಆಟಗಾರರ ಫಾರ್ಮ್ ಮತ್ತು ಒಟ್ಟಾರೆ ಮೊಮೆಂಟಮ್. ಕೆಲ ಪಂಡಿತರ ಪ್ರಕಾರ ಈ ಬಾರಿ ಆರ್ಸಿಬಿ ಆಟಗಾರರ ದೇಹಭಾಷೆಯೇ ಬೇರೆ ರೀತಿಯ ಆತ್ಮವಿಶ್ವಾಸ ತೋರಿಸುತ್ತಿದೆ. ಹಿಂದಿನ ಸೀಸನ್ಗಳಲ್ಲಿ ಒತ್ತಡಕ್ಕೆ ಕುಸಿಯುತ್ತಿದ್ದ ತಂಡ ಈಗ ಹೋರಾಡಿ ಗೆಲ್ಲುತ್ತಿದೆ ಅನ್ನೋದು ಅವರ ಅಭಿಪ್ರಾಯ. ಆದರೆ ಫೈನಲ್ ಪಂದ್ಯದಲ್ಲಿ ಒತ್ತಡ ಹೇಗಿರುತ್ತೆ ಅನ್ನೋದನ್ನ ಗುಜರಾತ್ ಕೂಡ ಚೆನ್ನಾಗಿ ತಿಳಿದಿದೆ. ಈ ತಂಡ ಈಗಾಗಲೇ ಟ್ರೋಫಿ ಗೆದ್ದ ಅನುಭವ ಹೊಂದಿದೆ. ಹೀಗಾಗಿ ದೊಡ್ಡ ಪಂದ್ಯದಲ್ಲಿ ಹೇಗೆ ಶಾಂತವಾಗಿರಬೇಕು ಅನ್ನೋದು ಗೊತ್ತು. ಆದ್ರಿಂದ ಫೈನಲ್ ಸುಲಭವಾಗೋದಿಲ್ಲ. ಒಟ್ಟಾರೆ ನೋಡಿದ್ರೆ ಪೇಪರ್ ಮೇಲೆ ಎರಡೂ ತಂಡಗಳು ಬಹುತೇಕ ಸಮಬಲವಾಗಿವೆ. ಆದ್ರೆ ಸದ್ಯದ ಫಾರ್ಮ್, ನಿರಂತರ ಗೆಲುವಿನ ಓಟ ಮತ್ತು ತಂಡದ ಆತ್ಮವಿಶ್ವಾಸ ನೋಡಿದ್ರೆ ಆರ್ಸಿಬಿಗೆ ಸ್ವಲ್ಪ ಹೆಚ್ಚು ಅವಕಾಶ ಇದೆ ಅನ್ಸ್ಬೋದು. ಆದ್ರೆ ಪಂದ್ಯ ಅಹಮದಾಬಾದ್ನಲ್ಲಿ ನಡೆಯುತ್ತಿರುವುದು ಮತ್ತು ಗುಜರಾತ್ ಬೌಲಿಂಗ್ ದಾಳಿ ತುಂಬಾ ಅಪಾಯಕಾರಿಯಾಗಿರೋದು ಟೈಟಾನ್ಸ್ ಪರ ಪ್ಲಸ್ ಪಾಯಿಂಟ್.
ಆರಂಭದ 6 ಓವರ್ಗಳಲ್ಲಿ ಆರ್ಸಿಬಿ ವಿಕೆಟ್ ಕಳೆದುಕೊಳ್ಳದೆ ಉಳಿದ್ರೆ ಪಂದ್ಯ ಅವರತ್ತ ತಿರುಗ್ಬೋದು. ಆದರೆ ಗುಜರಾತ್ ಬೌಲರ್ಗಳು ಮೊದಲೇ ಒತ್ತಡ ಹಾಕಿದ್ರೆ ಮತ್ತೆ 42ನೇ ಪಂದ್ಯದ ಕತೆ ಮರುಕಳಿಸುವ ಸಾಧ್ಯತೆಯನ್ನು ತಳ್ಳಿಹಾಕಲು ಆಗೋದಿಲ್ಲ. ಹೀಗಾಗಿ ಈ ಬಾರಿಯ ಐಪಿಎಲ್ ಫೈನಲ್ ನಿಜಕ್ಕೂ ಭರ್ಜರಿ ಕದನವಾಗುವ ಎಲ್ಲಾ ಲಕ್ಷಣಗಳಿವೆ. ಒಂದು ಕಡೆ ಮತ್ತೊಂದು ಕಪ್ನ ಕನಸಿನೊಂದಿಗೆ ಕಣಕ್ಕಿಳಿಯುತ್ತಿರುವ ಆರ್ಸಿಬಿ, ಇನ್ನೊಂದು ಕಡೆ ಮತ್ತೆ ಚಾಂಪಿಯನ್ ಆಗಲು ಸಜ್ಜಾಗಿರುವ ಗುಜರಾತ್ ಟೈಟನ್ಸ್. ಕೊನೆಗೆ ಟ್ರೋಫಿ ಯಾರ ಕೈಗೆ ಸೇರುತ್ತೆ ಅನ್ನೋದಕ್ಕೆ ಉತ್ತರ ಸಿಗೋದು ಮೈದಾನದಲ್ಲೇ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.